ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆನೇ ವ್ಲಾಗ್ ಏನು ಮಾಡ್ತೀವಿ ಇವಾಗ ಮೊಬೈಲು ಬೇಕು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಪ್ಪುಗೂ ಸ್ವಲ್ಪ ಜ್ವರ ಇದೆ, ಸೊ ಸ್ಕೂಲಿಗೆ ಕಳಿಸಲ್ಲ ಅವನ್ನ ಇವತ್ತಿನ ಅಪ್ಪುಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಅವ್ನು ಸ್ಕೂಲ್ಗೆ ಹೋಗಿಲ್ಲ, ಇನ್ನೂ ಮಲಗಿದ್ದಾನೆ. ಎಚ್ಚರ ಆಗಿದ್ದಾನೆ, ಬಟ್ ಅಲ್ಲೇ ಮಲ್ಕೊಂಡು ಒದ್ದಾಡ್ತಾ ಇದ್ದಾನೆ. ಮಕ್ಕಳೇ ಹಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು ತೀರಾ ಆಗಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ನೇಚರು. ಮತ್ತು ಇವಾಗ ಎಲ್ಲ ಕಡೆ ಮಕ್ಕಳಿಗೆ ಡೆಂಗ್ಯೂ ಅದೆಲ್ಲ ಜಾಸ್ತಿ ಬರ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಇವಾಗ ತುಂಬ ಸೆನ್ಸಿಟಿವ್ ಇರ್ತಾರೆ ಮಕ್ಕಳು, ಅವರಿಗೆ ಒಂದು ಸ್ವಲ್ಪ ಏನಾದ್ರೂ ಕೂಡ ಅವ್ರು ಸ್ವಲ್ಪ ಸೀರಿಯಸ್ ಆಗಿಬಿಡ್ತಾರೆ. ಹಂಗಾಗಿ ಸ್ವಲ್ಪ ಆದಷ್ಟು ಮಕ್ಕಳಿಗೆ ಸೊಳ್ಳೆ ಕಚ್ಚದೇ ಇರೋ ಥರ ನೋಡ್ಕೊಳ್ಳಿ. ಆದಷ್ಟು ಫುಲ್ ಕವರ್ ಆಗೋ ರೀತಿ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ವೆದರ್ ಎಲ್ಲ ತುಂಬ ಚೇಂಜ್ ಇದೆ. ಎಷ್ಟು ಬಿಸಿಲೇ ನೋಡಿಲ್ಲ ನಾನಂತೂ. ಒಂದು ವೀಕ್ ಮೇಲೆ ಆಯಿತು ಬಿಸಿಲೇ ಬಂದಿಲ್ಲ, ನಾನು ನೋಡೇ ಇಲ್ಲ ಬಿಸಿಲು. ವೆದರ್ ಹಿಂಗೆ ಇದೆ ಕೋಲ್ಡಾಗಿ. ಸರಿ, ಕೆಲಸ ಮಾಡೋಣ ಅಂತ ಹೇಳಿ ಬಂದೆ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅವನು ಕೂಡ ಎದ್ದು ಬಂದ. ನಾನು ಎಲ್ಲೂ ಹೋಗ್ತೀನಿ ಅಲ್ಲೇ ಅವನು ನನ್ನ ಸುತ್ತಾ ಇರ್ತಾನೆ. ಮನೆಯಲ್ಲಿದ್ದರೆ ನಾನು ಹಿಂದೆನೇ ಬರ್ತಾನೆ ಎಲ್ಲೋದ್ರೂ. ನಾನು ಒಬ್ಬನೇ ಅಂತೂ ಇರಲ್ಲ. ಅವನು ಎಲ್ಲ ಕೆಲಸ ಮುಗಿಸಿ ಆಚೆ ಮತ್ತು ಒಳಗೆ ಬಂದೆ. ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಹೇಳ್ತೀನಿ, ಬಟ್ಟೆ ಮಿಷಿನ್ ಹಾಕುವಾಗ ಯಾರು ಕೂಡ ಈ ತಪ್ಪನ್ನ ಮಾಡಬೇಡಿ. ಕಲರ್ ಬಟ್ಟೆಗಳನ್ನ ವೈಟ್ ಬಟ್ಟೆ ಜೊತೆ ಮಿಕ್ಸ್ ಮಾಡಿ ಹಾಕಬೇಡಿ. ನಾನು ನಾರ್ಮಲಾಗಿ ಕಾಟನ್ ಬಟ್ಟೆಗಳಿರ್ಬೋದು, ಅದನ್ನು ಕೂಡ ವಾಷಿಂಗ್ ಮಿಷಿನಲ್ಲಿ ಹಾಕಬೇಡಿ. ಬಣ್ಣ ಬಿಟ್ಕೊಂಡು ಬೇರೆ ಬಟ್ಟೆ ಎಲ್ಲ ಆ ಕಾಟನ್ ಬಟ್ಟೆ ಏನಿರುತ್ತೆ ಆ ಬಣ್ಣ ಆಗಿಬಿಡುತ್ತೆ. ನಾನು ಈ ಮಿಸ್ಟೇಕ್ನ ಮಾಡಿ ತುಂಬ ಬಟ್ಟೆ ಹಾಳಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಷ್ಟು ಕಲರ್ ಹೋಗೋದು ಮತ್ತು ವೈಟ್ ಬಟ್ಟೆಗಳನ್ನೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೊಳ್ಳಿ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಮತ್ತು ತಿಂಡಿ ಮಾಡೋಣ ಅಂತ ಹೇಳ ಬಂದೆ. ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರೋ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ನಾವಿಲ್ಲಿ ಇಬ್ಬರು ಇರೋದ್ರಿಂದ ಇಬ್ಬರಿಗೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ರವೆನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಅದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ರವೆ ಅದು ಫೈನ್ ಕ್ವಾಲಿಟಿ ರವೆ ಆದರೆ ಸ್ಮೆಲ್ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರವೆನ ಫ್ರೈ ಮಾಡ್ಕೊಂಡಷ್ಟು ಉಪ್ಪಿಟ್ಟು ಬೇಗ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪಾತ್ರೆಯಲ್ಲಿ ಒಂದು 3ರಿಂದ 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನಾನು ಚಿಕ್ಕ ಸ್ಪೂನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವೇನಾದ್ರು ದೊಡ್ಡ ಸ್ಪೂನ್ ಇಟ್ಕೊಂಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಆಪ್ಷನಲ್ಲು. ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳೋದಾದರೆ ನೀವು ಜೀರಿಗೆನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನಮಗಂತೂ ಜೀರಿಗೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾವಿಲ್ಲಿ ಹಸಿ ಕಾಳುಗಳು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಏನೂ ಇಲ್ಲದೆ ಇರೋದಕ್ಕೆ ನೀವು ಕಡಲೆ ಬೀಜ ಕೂಡ ಹಾಕ್ಕೋಬೋದು. ನಾನು ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಉಪ್ಪಿಟ್ಟಿಗೆ ಅಷ್ಟೇ ಹಾಕ್ಕೋಬೇಕು ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ. ನಾವು ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿಗಳನ್ನೆಲ್ಲ ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟೊಂದು ಜನ ಉಪ್ಪಿಟ್ಟ ಅಂತ ರಾಗ ಎಳಿತಾರೆ. ಬಟ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಆರೋದ್ಮೇಲೆ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಬಿಸಿ ಬಿಸಿ ಇರುವಾಗ ಉಪ್ಪಿಟ್ಟನ್ನ ಈ ರೀತಿ ತರಕಾರಿ ಎಲ್ಲ ಹಾಕಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಬೇಗ ಫ್ರೈ ಆಗಲಿ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ರೆ ತರಕಾರಿ ಬೇಗ ಫ್ರೈ ಆಗುತ್ತೆ. ನೀರು ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ನೀವು ಅರ್ಜೆಂಟ್ ಇದ್ದಾಗಲೂ ಕೂಡ ಈ ರೀತಿ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಬೆಂದ್ಬಿಡುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಅದರ ಟೇಸ್ಟ್ ಇರ್ಬೋದು, ಫ್ಲೇವರ್ ಇರೋದು, ಸ್ಮೆಲ್ಲು ಎಲ್ಲ ಕೂಡ ಚೇಂಜ್ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ. ನಮ್ಮ ಮನೇಲಿ ಎಲ್ರಿಗಂತೂ ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹರಿಗಂತೂ ತುಂಬಾ ಇಷ್ಟ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಉಪ್ಪಿಟ್ಟನ್ನ ತುಂಬ ತೆಳುವಾಗಿ ಮಾಡ್ಕೋತೀವಿ ನಾವು. ನಮಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೆಳುವಾಗಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2ರಿಂದ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಬಟ್ ನಮಗಿಲ್ಲಿ ತೆಳುವಾಗಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಮಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಮತ್ತು ನಾನು ಸ್ವಲ್ಪ ಉಪ್ಪು ನೋಡಿದೆ, ಕಡಿಮೆ ಇತ್ತು ಅಂತ ಹೇಳಿ ಮತ್ತೆ ಉಪ್ಪು ಹಾಕಿ ಮತ್ತು ಹುರಿದಿಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೂಪರಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ರೀತಿ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ನಮಗೆ, ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ. ಇದನ್ನು ಸ್ವಲ್ಪ ಹೊತ್ತು ಅರಳೋದಕ್ಕೆ ಬಿಡಬೇಕು. ಸ್ವಲ್ಪ ಹಂಗಂಗೆ ಇರುತ್ತಲ್ವ, ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿ ಅರಳೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಸೂಪರ್ ಟೇಸ್ಟಿಯಾಗಿರೋ ಉಪ್ಪಿಟ್ಟು ರೆಡಿ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳಿ, ಉಪ್ಪಿಟ್ಟು ಬೇಡ ಅಂತ ಹೇಳಿ ಅಸಹ್ಯ ಮಾಡ್ತಿರ್ತಾರೆ, ಅವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಪ್ಪು ಮತ್ತೆ ಬಂದು ಮಲ್ಕೊಬಿಟ್ಟಿದ್ದ, ಜ್ವರ ಆಗಿತ್ತು ಅಂತ ಹೇಳಿ, ಜ್ವರ ಮತ್ತೆ ಬಂದಿತ್ತು ಅಂತ ಹೇಳಿ. ಮತ್ತೆ ಅವನನ್ನು ಏಳಿಸಿ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದೀನಿ, ಔಷಧಿ ಹಾಕೋಣ ಅಂತ ಹೇಳಿ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಷ್ಟು ಏನು ಇದಾಗಿರಲಿಲ್ಲ. ಮನೆ ಸ್ವಲ್ಪ ಜ್ವರ ಬಂದಿತ್ತು, ಅದಕ್ಕೆ ತಿಂಡಿ ತಿನ್ನಿಸಿ ಮನೇಲಿ ನಾನೇ ಔಷಧಿ ಹಾಕೋಣ ಅಂತೇಳಿ ತಿನ್ನಿಸ್ತಾ ಇದ್ದೀನಿ. ಈ ಮಕ್ಕಳಿಗೆ ಜ್ವರ ಬಂದಾಗ ಊಟ ತಿನ್ನಿಸೋದಂತೂ ದೊಡ್ಡ ಸವಾಲು. ಯಾಕಂದರೆ ತಿನ್ನೋದೇ ಇಲ್ಲ, ಅದು ಬೇಕು ಇದು ಬೇಕು, ಏನಿರಲ್ಲ ಅದನ್ನೇ ಕೇಳ್ತಾರೆ ಮಕ್ಕಳು ಜಾಸ್ತಿ. ಸೊ ಅಂತೂ ಇಂತೂ ಉಪ್ಪಿಟ್ಟೆ ತಿನ್ನಿಸಿ ಅವನಿಗೆ ಶಿರಪ್ ಹಾಕಿ ಮತ್ತೆ ಮಲಗಿಸ್ದೆ. ಸ್ವಲ್ಪ ಆದಷ್ಟು ಈ ವೆದರಲ್ಲಿ ಮಕ್ಕಳನ್ನ ಬೆಚ್ಚಗಿಡೋದಕ್ಕೆ ಟ್ರೈ ಮಾಡಿ. ತುಂಬ ಮೀಶೋಯಿಂದ ಅಷ್ಟರಲ್ಲಿ ಇವನು ಸ್ನಾನ ಪೂಜೆ ಎಲ್ಲ ಮುಗೀತು. ಅಷ್ಟೊತ್ತಿಗೆ ಶ್ರುತಿ ಅಕ್ಕ ಎಲ್ಲರೂ ಬಂದಿದ್ರು. ಶ್ರುತಿ ಇವತ್ತು ನಮ್ಮನೇಲೇ ಊಟಕ್ಕೆ ಹೋಗೋಣ ಮೇಲೆ ಅಂತ ಹೇಳಿ, ನಮ್ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಚೆನ್ನಾಗಿ ಇಟ್ಕೊಂಡಿದ್ದೆ ಬಿಡಮ್ಮ. ನೋಡಮ್ಮ ಇಲ್ಲಿ ಯಪ್ಪ ಬಿಸಿಲು ಕಣ್ಣಿಗೆ ಹೊಡಿತೈತಿ. ಬೆಳಗ್ಗೆ ಹೆಂಗಾಗಿರುತ್ತೆ ಗೊತ್ತಾ, ಸಮ್ಮರಲ್ಲಿ ನೋಡೋಕ್ಕಾಗಲ್ಲ. ಇದನ್ನ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಏನಕ್ಕಿಂತ ಪಡವಲಕಾಯಿ ಬಜ್ಜಿ ತಿಂದಿರೋದು. ನಾನು ತಿಂದು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮಗೂ ಹೇಳ್ತೀನಿ. ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ. ಫಸ್ಟ್ ಟೈಮು ಪಡವಲಕಾಯಿ ಬಜ್ಜಿ ಮಾಡ್ತಿದ್ದಾಳೆ ಶ್ರುತಿ. ನೋಡಿ ಫ್ರೆಂಡ್ಸ್, ನಾನು ತಿಂದು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ. ಮುಂದಿನ ವಿಡಿಯೋ ಮಾಡ್ತಾಳೆ. ಹೌದು ಹೌದು, ಚೆನ್ನಾಗಿದೆ. ಹೇಳಮ್ಮ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ, ಆ ಥರ ಏನು ಡಿಫ್ರೆನ್ಸ್ ಬರಲ್ಲ. ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಬಜ್ಜಿ ಹೆಂಗಿರುತ್ತೆ ಹಾಗೆ. ನೋಡಿ, ಇವಳೆ ಗ್ಯಾರಂಟಿ. ಚೆನ್ನಾಗಿಲ್ಲ ಅಂದರೆ ಇವಳೇ ನೋಡ್ಕೋಬೇಕು ನನ್ನ. 3 ಸಲ ಮಾಡಿ ತಿಂದಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವಳೇ ಹೇಳಿದ್ಲಲ್ವಾ, ಚೆನ್ನಾಗಿದ್ರೆ ನಾನು ತಿಂದು ಚೆನ್ನಾಗಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಓಕೆನಾ? ಪಡವಲಕಾಯಿ ನಂಗೆ ನಿಜ ಮರ್ತೋಯ್ತೈತೆ ಕಾಯಿ ಅಂತ. ನಮ್ಮ ಮನೇಲಿ ಊಟ ಎಲ್ಲ ಚೆನ್ನಾಗಿತ್ತು, ಬಜ್ಜಿನೂ ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೇನು ಡಿಫ್ರೆನ್ಸ್ ಇರಲಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಳು ಕುಶಾನಿ ಅಂತ ಹೇಳಿ, ಮತ್ತು ಇವಳು ಜ್ಯೋತಿ ನಮ್ಮ ಪಕ್ಕದ ಮನೇಲೇ ಇರೋದು. ಇವರು ದಿನಕ್ಕೆ ಒಂದ್ಸಲನಾದರೂ ನಮ್ಮ ಮನೆಗೆ ಬಂದೇ ಬರ್ತಾಳೆ ಪಾಪು. ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂದರೆ ತುಂಬ ಆ್ಯಕ್ಟಿವ್ ಇದ್ದಾಳೆ. ಅವಳು ಅಳೋದೇ ಇಲ್ಲ ಒಂದು ದಿನವೂ ಕೂಡ. ತುಂಬಾ ಮುದ್ದಾಗಿದ್ದಾಳೆ. ಅವಳು ನೋಡ್ತಾ ಇದ್ರೆ ಫುಲ್ ಖುಷಿಯಾಗ್ಬಿಡುತ್ತೆ, ಬೇಜಾರೆಲ್ಲ ಇದ್ರೂ ಕೂಡ ಹೋಗ್ಬಿಡುತ್ತೆ. ಆ್ಯಂಡ್ ನಾನು ಈ ವಿಡಿಯೋನ ಈ ವ್ಲಾಗ್